ಕಾರ್ಬನ್ ತೋಟಿ, ಫೈಬರ್ ತೋಟಿ ಹಿಡ್ಕೊಂಡು ಮಾಡಿದ್ದು ಉಂಟು. ಮ್ಯಾನ್ಯುವಲ್ ಆಗಿ ಮಾಡಿದ್ರೆ ನಮಗೆ ಅದರ ಡಬಲ್ ಅಥವಾ 3 ಪಟ್ಟು ಚಾರ್ಜ್ ಆಗುವಂತ ಚಾನ್ಸಸ್ ಇದೆ. ಇದರಲ್ಲಿ 40,000ಕ್ಕೆ ಚುಕ್ತ ಮಾಡಿದ್ದೇವೆ. ಮಲ್ಟಿಪ್ಲೆಕ್ಸ್ ಡ್ರೋನ್ ಸ್ಪ್ರೇ ಬಹಳ ಉಪಯೋಗ. ನಾನು ಡಾಕ್ಟರ್ ಕೇಶವ ಅಂತ ಹೇಳ್ಕೊಂಡು ಸುಳ್ಯದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನನ್ನ ತೋಟ ಬಂದ್ಬಿಟ್ಟಿರೋದು ಕಾಸರಗೋಡು ಜಿಲ್ಲೆಯಲ್ಲಿ ಬೆಳ್ಳರಿಕುಂಡು ತಾಲೂಕು ಕನತ್ತಡಿ ವಿಲೇಜ್. ಅದಕ್ಕೆ ಕಳೆದ ಜನವರಿಯಲ್ಲಿ ಈ ಎಲೆಚುಕ್ಕಿ ರೋಗ, ಹಳದಿ ರೋಗ ಅಂತ ಹೇಳ್ಕೊಂಡು ಕೆಲವು 2-3 ವರ್ಷಗಳಿಂದ ನಾವು ಒದ್ದಾಡ್ತಾ ಇದ್ದೆವು. ಅಂತ ಸಂದರ್ಭದಲ್ಲಿ ಎಲೆಚುಕ್ಕಿ ರೋಗ ಅಂತ ಹೇಳುವಂಥದ್ದನ್ನು CPCRI ಕಾಸರಗೋಡಿನವರು ಬಂದು ಇದನ್ನು ಮನದಟ್ಟು ಮಾಡಿದರು. ಆ ಮನದಟ್ಟು ಮಾಡಿದ ಮೇಲೆ ನಮಗೆ ಒಂದು ಡ್ರೋನ್ ಸ್ಪ್ರೇ ಅಂತ ಒಂದು ಮಾಹಿತಿ ಸಿಕ್ತು. ಅದನ್ನು ವಿಚಾರಿಸಿದಾಗ ಮಲ್ಟಿಪ್ಲೆಕ್ಸ್ ಅಂತ ಹೇಳುವಂತಹ ಒಂದು ಕಂಪನಿ ಇದೆ ಅಂತ ಗೊತ್ತಾಯಿತು. ಮಲ್ಟಿಪ್ಲೆಕ್ಸ್ ಕಂಪನಿ ನಾವು 20 ವರ್ಷಗಳಿಂದ ನಾನು ಉಪಯೋಗ ಮಾಡ್ತಾ ಇದ್ದೇನೆ. ಅದರಲ್ಲಿ ತುಂಬಾ ಬೆನಿಫಿಟ್ ಇದೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಉಪಯೋಗ ಮಾಡಿದ್ದೇನೆ, ಮಣ್ಣು ಪರೀಕ್ಷೆ ಮಾಡಿದ್ದೇನೆ. ಮೇ ತಿಂಗಳಲ್ಲಿ ನಾವು ಸ್ಪ್ರೇ ಮಾಡ್ತಾ ಇದ್ದೇವೆ. ಈ ಜನವರಿಯಲ್ಲಿ ಸ್ಪ್ರೇ ಮಾಡಿದ ಮೇಲೆ ನಮ್ಮಲ್ಲಿ ಎಲೆಚುಕ್ಕಿ ರೋಗಕ್ಕೆ ಸಂಬಂಧಪಟ್ಟಾಗಿ ತುಂಬಾ ಹಳದಿ ಕಾಯಿಲೆಗಳು ಅಥವಾ ಎಲೆಯೆಲ್ಲ ಹಳದಿ ಆಗಿಟ್ಕೊಂಡು ಚುಕ್ಕಿ ಹಾಕೊಂಡು ಎಲೆ ಬಾಗಿರ್ತಕ್ಕಂಥದ್ದು ಇತ್ತು. ಬಹುಶಃ ಆ ಸ್ಪ್ರೇ ಮಾಡಿದ ಮೇಲೆ ನಮಗೆ ತುಂಬಾ ಹಚ್ಚ ಹಸುರಾಗಿರ್ತಕ್ಕಂಥದ್ದು, ಮನೆಗಳೆಲ್ಲ ಚೆನ್ನಾಗಿ ಬರ್ತಕ್ಕಂಥ ನಾವು ನೋಡಿದ್ದೇವೆ. ಈ ಮಧ್ಯದಲ್ಲಿ ನಾವು ಬೇರೆ ಬೇರೆ ಫರ್ಟಿಲೈಸರ್ ಅದೆಲ್ಲ ಉಪಯೋಗ ಮಾಡಿದ್ರೂ ಕೂಡ ಸ್ಪ್ರೇಯಿಂದಾಗಿ ಹೆಚ್ಚು ನಮಗೆ ಉಪಯೋಗ ಆಯಿತು ಅಂತ ನಾನು ಭಾವಿಸ್ತೇನೆ. ಈ ಸ್ಪ್ರೇಯಿಂದ ನಾವು ಮೊದಲು ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ವಿ. ಮ್ಯಾನ್ಯುವಲ್ ಆಗಿ ನಾವು ಲೇಬರ್ನ ಹಿಡ್ಕೊಂಡು ಮರಕ್ಕೆ ಹತ್ತಿ ಮಾಡಿದ್ದು ಉಂಟು, ಅಥವಾ ಕಾರ್ಬನ್ ತೋಟಿ, ಫೈಬರ್ ತೋಟಿ ಹಿಡ್ಕೊಂಡು ಮಾಡಿದ್ದು ಉಂಟು. ಬಹುಶಃ ಅದಕ್ಕೆ ಕಂಪೇರ್ ಮಾಡಿದರೆ ನಾವು 13 ಎಕರೆಗೆ ಸಂಬಂಧಪಟ್ಟ ಅಡಿಕೆ ತೋಟಕ್ಕೆ ನಾವು ಇದರಲ್ಲಿ 40,000ಕ್ಕೆ ನಾವು ಚುಕ್ತ ಮಾಡಿದ್ದೇವೆ. ಹಾಗೆ ಮ್ಯಾನ್ಯುವಲ್ ಆಗಿ ಮಾಡಿದರೆ ನಮಗೆ ಅದರ ಡಬಲ್ ಅಥವಾ 3 ಪಟ್ಟು ಚಾರ್ಜ್ ಆಗುವಂತ ಚಾನ್ಸಸ್ ಇದೆ. ಇನ್ಕ್ಲೂಡಿಂಗ್ ಮೆಡಿಸಿನ್ ಎಲ್ಲ ಚಾರ್ಜ್ ಹೇಳೋದಿದ್ರೆ 3 ಪಟ್ಟು ಆಗ್ತದೆ ಅಂತ ಹೇಳುವಂತ ನನ್ನ ಭಾವನೆ. ಆದ್ದರಿಂದ ಡ್ರೋನ್ ಸ್ಪ್ರೇ ಬಹಳ ಉಪಯೋಗ ಮತ್ತು ಜನಗಳಿಗೆ ಆದಷ್ಟು ಬೇಗ, ನನಗೆ ವೈದ್ಯಕೀಯ ವೃತ್ತಿ ಮಾಡಬೇಕು, ಅದರೊಟ್ಟಿಗೆ ಇದು ನೋಡಬೇಕು ಅಂತ ಹೇಳೋದು, ಪ್ಯಾರಲಲ್ ಆಗಿ ನೋಡಬೇಕು ಅಂತ ಹೇಳೋದು, ನನಗೆ ಬಹಳ ಮಿನಿಮಮ್ ಅಲ್ಲಿ ಈ ಸ್ಪ್ರೇ ಆಗೋದು ಕೂಡ ನನಗೆ ಬಹಳ ಸೂಕ್ತ ಅಂತ ಅನಿಸುತ್ತೆ.